ಹಲೋ ಎವ್ರಿ ಒನ್, ವೆಲ್ಕಮ್ ಟು ದ ಚಾನಲ್. ಸೊ ನಿನ್ನೆ ಒಂದು ಕ್ವಶನ್ ಪೋಸ್ಟ್ ಮಾಡಿದ್ದೆ ಟೆಲಿಗ್ರಾಮಲ್ಲಿ. ಸೊ 17 ಆನ್ಸರ್ ಸಿಕ್ಕಿದೆ. ಆಲ್ಮೋಸ್ಟ್ ಆಲ್ 47% ಸ್ಟೂಡೆಂಟ್ 16 ಓಮ್ ಅಂತ ಟಿಕ್ ಮಾಡಿದ್ದಾರೆ. ಸೊ 18% ಸ್ಟೂಡೆಂಟ್ಸ್ ಆರ್ ರೈಟ್, 64 ಓಮ್. 16 ಆನ್ಸರ್ ರಾಂಗ್ ಇದೆ. ಸೊ ನನಗೆ ಗೊತ್ತಿತ್ತು ಜಾಸ್ತಿ ಜನ 16 ಮಾಡ್ತಾರಂತ, ಸಿಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಬನ್ನಿ ವಿಡಿಯೋದಲ್ಲಿ ನೋಡೋಣ ಹೇಗೆ ಸಾಲ್ವ್ ಮಾಡಬೇಕಂತ. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಸೇಮ್ ಟೈಪ್ ಪ್ರಾಬ್ಲಮ್ ಎರಡು ತಂದಿದ್ದೀನಿ, ಒಂದು ಹೋಮ್ವರ್ಕ್ ಕೊಡ್ತೀನಿ, ಒಂದು ಮಾಡಿಸ್ತೀನಿ. ಸೊ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಾರ್ ಲೇಟೆಸ್ಟ್ ಎಜುಕೇಷನಲ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಕಾಲೇಜ್ ರಿವ್ಯೂ ಮತ್ತು ಜಾಬ್ ಅಪ್ಡೇಟ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಿಮಗೆ ಗೊತ್ತು, ಕಂಡಕ್ಟಿಂಗ್ ವೈರ್ ಆಫ್ ಲೆಂತ್ ಎಲ್, ರೇಡಿಯಸ್ ಆಫ್ ಕ್ರಾಸ್ ಸೆಕ್ಷನ್ ಎ ಹ್ಯಾಸ್ ರೆಸಿಸ್ಟೆನ್ಸ್ 4 ಓಮ್ ಕೊಟ್ಟಾರೆ. ಇಟ್ ಈಸ್ ಮೆಲ್ಟೆಡ್ ಟು ಫಾರ್ಮ್ ಎ ವೈರ್ ಆಫ್ ಲೆಂತ್ 4L. ರೆಸಿಸ್ಟೆನ್ಸ್ ಆಫ್ ನ್ಯೂ ವೈರ್ ಇಸ್. ಸೊ ಫಸ್ಟ್ R ಈಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ ಫಾರ್ಮುಲಾ ಇದೆ. ಸೊ ಇದು ಫಾರ್ಮುಲಾ ಯೂಸ್ ಮಾಡಿರ್ತೀರಾ ನೀವು. ಎ ಜಾಗದಲ್ಲಿ ಪೈ ಆರ್ ಸ್ಕ್ವೇರ್ ಬರಿತೀರಿ, ರೇಡಿಯಸ್ ಇದೆ. ಸೊ ರೋ ಎಲ್ ಬೈ ಪೈ ಆರ್ ಸ್ಕ್ವೇರ್. ಸೊ ಪೈ ಆರ್ ಸ್ಕ್ವೇರ್ ಬರ್ದಿರಿ. ನೀವೇನು ಸಾಲ್ವ್ ಮಾಡಿದ್ದೀರಾ ಅಂದ್ರೆ, ಸೊ ರೋ ಈಸ್ ಕಾನ್ಸ್ಟೆಂಟ್, ಪೈ ಈಸ್ ಕಾನ್ಸ್ಟೆಂಟ್, ಎಲ್ ಕೊಟ್ಟಾರೆ. ಸೊ ಏರಿಯಾನು ಕಾನ್ಸ್ಟೆಂಟ್ ಇದೆ, ಸಾರಿ. ಸೊ ಡೈರೆಕ್ಟ್ ರೇಡಿಯಸ್ ಈಸ್ ಡೈರೆಕ್ಟ್, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂತ್ ತೊಗೊಂಡ್ಬಿಟ್ಟಿರಾ ನೀವು. ಸೊ ಆರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲ್ ತೊಗೊಂಡ್ಬಿಟ್ಟಿರಾ. ಏರಿಯಾನು ಕಾನ್ಸ್ಟೆಂಟ್ ಇದೆ, ಲೆಂತ್ ಅಷ್ಟೇ, ರೋನು ಕಾನ್ಸ್ಟೆಂಟ್ ಇದೆ. ಸೊ ಇಲ್ಲಿಂದ ಸಾಲ್ವ್ ಮಾಡಿದ್ರೆ R1 ಬೈ R2 ಈಸ್ ಈಕ್ವಲ್ಸ್ ಟು L1 ಬೈ L2. R1 ಬೈ R2 ಈಸ್ ಈಕ್ವಲ್ಸ್ ಟು L1 ಬೈ L2. R1 ಈಸ್ 4 ಓಮ್ ಕೊಟ್ಟಿದ್ದಾರೆ, L1 ಈಸ್ L, L2 ಈಸ್ 4L ಕೊಟ್ಟಿದ್ದಾರೆ. R2 ಫೈಂಡ್ ಮಾಡಬೇಕು. ಸೊ R1 ಈಸ್ 4 ಡಿವೈಡೆಡ್ ಬೈ R2 which is equals to L1 is L divided by L2 is 4L. L ಕ್ಯಾನ್ಸಲ್ ಆಗುತ್ತೆ. R2 16 ಅಂತ ನೀವು ಸಾಲ್ವ್ ಮಾಡಿರಿ, ಬಟ್ ಅದು ರಾಂಗ್ ಕನ್ಸೆಪ್ಟ್ ಇದೆ. ಹೇಗೆ ಸಾಲ್ವ್ ಮಾಡಬೇಕಂದ್ರೆ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕ್ವಶನಲ್ಲಿ ನೀವು ಸರಿಯಾಗಿ ಓದಿಲ್ಲ, ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಒಂದು ಪಾಯಿಂಟ್ ಹೇಳ್ತೀನಿ, ನೋಟ್ ಮಾಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇಟ್ ಈಸ್ ಮೆಲ್ಟೆಡ್ ಟು ಫಾರ್ಮ್ ಎ ವೈರ್ ಆಫ್ ಲೆಂತ್ 4L. ಸೊ ಒಂದು ಪಾಯಿಂಟ್ ನೋಟ್ ಮಾಡಿ, ವೆನ್ ಎವರ್ ಎ ವೈರ್ ಈಸ್, ಇಫ್ ಇಟ್ ಈಸ್ ಮೆಲ್ಟೆಡ್, ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟೆಂಟ್. ಲೆಂತ್ ಹೆಚ್ಚಿಗಾಗ್ಬೋದು, ಬಟ್ ವಾಲ್ಯೂಮ್ ಅಷ್ಟೇ ಇರುತ್ತೆ. ಮೆಲ್ಟ್ ಆದಮೇಲೂ, ಬಿಫೋರ್ ಮೆಲ್ಟಿಂಗ್ ಆ್ಯಂಡ್ ಆಫ್ಟರ್ ಮೆಲ್ಟಿಂಗ್, ದೆನ್ ವಾಲ್ಯೂಮ್ ಸೇಮ್ ಇರುತ್ತೆ, ಲೆಂತ್ ಚೇಂಜ್ ಆಗ್ಬೋದು. ಸೊ ಇಲ್ಲಿ ಹೇಗೆ ಸಾಲ್ವ್ ಮಾಡಬೇಕಂದ್ರೆ, ಸೇಮ್ ಆರ್ ಈಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ. ಇಲ್ಲಿ ವಾಲ್ಯೂಮ್ ಇಲ್ಲ ರೋ ಎಲ್ ಬೈ ಎಲ್ಲಿ. ನೀವು ವಾಲ್ಯೂಮ್ ಕಾನ್ಸ್ಟೆಂಟ್ ಇಡಬೇಕಂದ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಲ್ ಮಾಡಬೇಕು. ಸೊ ವಾಲ್ಯೂಮ್ ಏರಿಯಾ ಇಂಟು ಲೆಂತ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ರೋ ಎಲ್ ಸ್ಕ್ವೇರ್ ಬೈ ಏರಿಯಾ ಇಂಟು ಎಲ್ ಈಸ್ ವಾಲ್ಯೂಮ್. ಸೊ ಇಲ್ಲಿಂದ ನೋಡ್ಬೋದು ನೀವು, ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ರೋ ಈಸ್ ಕಾನ್ಸ್ಟೆಂಟ್, ಆರ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲ್ ಸ್ಕ್ವೇರ್. So R1 by R2 is L1 by L2 whole square. R1 4 ಇದೆ, R2 ಫೈಂಡ್ ಮಾಡಬೇಕು. L1 L ಇದೆ, L2 4L ಇದೆ, ಹೋಲ್ ಸ್ಕ್ವೇರ್. L ಕ್ಯಾನ್ಸಲ್. ಸೊ 4 by R2 is equals to 1 by 16. R2 ಸಾಲ್ವ್ ಮಾಡಿದ್ರೆ R2 is 16 into 4, 64 ohms. ಸೊ ಇದು ಕರೆಕ್ಟ್ ಮೆಥಡ್ ಇದೆ, ಈಗ ಸಾಲ್ವ್ ಮಾಡಬೇಕು ನೀವು. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ವೆನ್ ಎವರ್ ವೈರ್ ಮೆಲ್ಟ್ ಆದರೆ ನೋಟ್ ಡೌನ್ ಮಾಡಿ, ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ, ಲೆಂತ್ ಹೆಚ್ಚಿಗೆ ಆಗ್ಬೋದು, ಬಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ. ವಾಲ್ಯೂಮ್ ಕಾನ್ಸ್ಟೆಂಟ್ ಇರಬೇಕಂದ್ರೆ ಮಲ್ಟಿಪ್ಲೈ ಬೈ ಎಲ್ ಡಿವೈಡ್ ಬೈ ಎಲ್ ಮಾಡಿದ್ರೆ ಏರಿಯಾ ಇಂಟು ಲೆಂತ್ ವಾಲ್ಯೂಮ್ ಸಿಗುತ್ತೆ. ಸೊ ಮೇಲೆ ರೋ ಎಲ್ ಸ್ಕ್ವೇರ್ ಆಗುತ್ತೆ, ರೋ ಕಾನ್ಸ್ಟೆಂಟ್, ವಿ ಕಾನ್ಸ್ಟೆಂಟ್. ಸೊ ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎಲ್ ಸ್ಕ್ವೇರ್. ಅಲ್ಲಿಂದ ಸಾಲ್ವ್ ಮಾಡಿದ್ರೆ 64 ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇನ್ನೊಂದು ಕ್ವಶನ್ನು ಭಾಳ ಜನ ಮಿಸ್ಟೇಕ್ ಮಾಡಿದರು. ಹೇಗೆ ಸಾಲ್ವ್ ಮಾಡಬೇಕಂದ್ರೆ, ಸೊ ಬನ್ನಿ ನೋಡೋಣ. ಸೊ ಇದು ಕ್ವಶನ್ ನೋಡಿ, ರೆಸಿಸ್ಟೆನ್ಸ್ ಆಫ್ ವೈರ್ ಆಫ್ ಯೂನಿಫಾರ್ಮ್ ಡಯಾಮೀಟರ್ D ಆ್ಯಂಡ್ ಲೆಂತ್ L ಈಸ್ R.
ರೆಸಿಸ್ಟೆನ್ಸ್ ಆಫ್ ಅನದರ್ ವೈರ್ ಆಫ್ ಸೇಮ್ ಮಟೀರಿಯಲ್ ಬಟ್ ಡಯಾಮೀಟರ್ ಆಫ್ 3D ಆ್ಯಂಡ್ ಲೆಂತ್ 2L. ಸೊ ಇದು ಈಸಿ ಇದೆ, ಸಾಲ್ವ್ ಮಾಡ್ಬೋದು ಆಲ್ಮೋಸ್ಟ್ ಜನ. ಸೇಮ್ ಫಾರ್ಮುಲಾ, R ಈಸ್ ರೋ ಎಲ್ ಬೈ ಎ. ಸೊ ಎ ಅಂದರೆ ಪೈ ಆರ್ ಸ್ಕ್ವೇರ್ ಆಗುತ್ತೆ, ರೋ ಎಲ್ ಬೈ ಪೈ ಆರ್ ಸ್ಕ್ವೇರ್. ಸೊ ಆರ್ ಅಂದರೆ ರೇಡಿಯಸ್ ಅಂದರೆ ಹಾಫ್ ಆಫ್ ಡಯಾಮೀಟರ್, ರೋ ಎಲ್ ಬೈ ಪೈ. ಡಿ ಬೈ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಡಿ ಬೈ 2 ಹೋಲ್ ಸ್ಕ್ವೇರ್, ಡಿ ಬೈ 2 ಸ್ಕ್ವೇರ್ 4 ಮೇಲೆ ಹೋಗುತ್ತೆ, 4 ರೋ ಎಲ್ ಬೈ ಪೈ ಡಿ ಸ್ಕ್ವೇರ್ ಆಗುತ್ತೆ. ಸೊ ಇಷ್ಟು ಬಂತು. ಸೊ ಇಷ್ಟು ಬಂದಾದಮೇಲೆ ಸೊ ಇಲ್ಲಿಂದ ನೋಡ್ಬೋದು ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ದಿ ಡಯಾಮೀಟರ್. ಸೊ 4 ಕಾನ್ಸ್ಟೆಂಟ್, ರೋ ಕಾನ್ಸ್ಟೆಂಟ್, ಪೈ ಕಾನ್ಸ್ಟೆಂಟ್. ಸೊ D1 ಡಿ ಕೊಟ್ಟಿದ್ದಾರೆ, L1 ಎಲ್ ಕೊಟ್ಟಿದ್ದಾರೆ, R1 ಆರ್, ಮತ್ತು ರೆಸಿಸ್ಟೆನ್ಸ್ ಆಫ್ ಅನದರ್ ಆಫ್ ಸೇಮ್ ಮಟೀರಿಯಲ್ ಅಂದರೆ ರೋ ಕಾನ್ಸ್ಟೆಂಟ್, ಡಯಾಮೀಟರ್ 3D ಕೊಟ್ಟಿದ್ದಾರೆ, ಲೆಂತ್ 2L ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ರೇಡಿಯಸ್ is directly proportional, resistance is directly proportional to L by D square. So next R1 by R2 is equals to L1 by L2 into D2 by D1 whole square, because inversely ಇದೆ ಡಯಾಮೀಟರ್ಗೆ. ಸೊ D2 by D1 whole square ಆಗುತ್ತೆ. ಇಲ್ಲಿಂದ ರೆಸಿಸ್ಟೆನ್ಸ್ 1 ವ್ಯಾಲ್ಯೂ ಏನಿದೆ, R ಇದೆ, R2 ಫೈಂಡ್ ಮಾಡಬೇಕು. D1 ಡಿ ಇದೆ, D2 3D ಇದೆ. ಸೊ ಇಲ್ಲಿಂದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ರೆಸಿಸ್ಟೆನ್ಸ್ R ಇದೆ, R2 ಫೈಂಡ್ ಮಾಡಬೇಕು. L1 ಎಲ್ ಇದೆ, L2 2L ಇದೆ, D2 ಇಸ್ 3D ಮತ್ತು D1 ಇಸ್ D, ಇದು ಹೋಲ್ ಸ್ಕ್ವೇರ್. ಸೊ ಇಲ್ಲಿಂದ ಎಲ್ ಕ್ಯಾನ್ಸಲ್, ಇಲ್ಲಿಂದ ಡಿ ಕ್ಯಾನ್ಸಲ್, L by 2 ಇಂಟು 9 ಆಗುತ್ತೆ, ಆರ್ ಬೈ R2. ಸೊ ಆರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಆರೇ ಇದೆ. ಇಲ್ಲಿಂದ R2 ಸಾಲ್ವ್ ಮಾಡಿದ್ರೆ, ಇಲ್ಲಿಂದ R2 ಕ್ಯಾಲ್ಕುಲೇಟ್ ಮಾಡಿದ್ರೆ 2R by 9 ಆಗುತ್ತೆ. 2R by 9, ಸಾರಿ ಇದು 1 ಇದೆ, 1 by 2, 2R by 9. ಸೊ ಆಪ್ಷನ್ ಯಾವುದು ಅಂದರೆ ಥರ್ಡ್ ಆಪ್ಷನ್. ಸೊ 29% ಸ್ಟೂಡೆಂಟ್ಸ್ ಕರೆಕ್ಟ್ ಮಾಡಿದ್ದಾರೆ, ಕಾಂಗ್ರ್ಯಾಚುಲೇಷನ್ಸ್. ಸೊ ಇದು ಕನ್ಸೆಪ್ಟ್ ಈಸಿ ಇತ್ತು, ಇದು ಡೈರೆಕ್ಟ್ ಫಾರ್ಮುಲಾ ಇತ್ತು. ಸೊ ಫಸ್ಟ್ ಕ್ವಶನ್ನೇ ಆಲ್ಮೋಸ್ಟ್ ಆಲ್ 16 ohms ಅಂತ ಟಿಕ್ ಮಾಡಿದ್ದಾರೆ, ಅವ್ರದ್ದು ರಾಂಗ್ ಆಗಿದೆ. ನಾನು ಹೇಳ್ದಲ್ಲ, ಅದು ಇಂಪಾರ್ಟೆಂಟ್ ಪಾಯಿಂಟ್, ವಾಲ್ಯೂಮ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಮ್ವರ್ಕ್ ಇದೆ ನಿಮಗೆಲ್ಲರಿಗೂ, ಸೇಮ್ ಕನ್ಸೆಪ್ಟ್ ಮೇಲೆ. masses of 3 wires of copper are in the ratio of 1:3:5 and their lengths are in the ratio of 5:3:1. ರೆಸಿಸ್ಟೆನ್ಸ್ ರೇಷಿಯೋ ಹೆಂಗಿರುತ್ತೆ ಕೇಳುತ್ತೆ. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು, R is equals to ರೋ ಎಲ್ ಬೈ ಎ. ಬಟ್ ಅಲ್ಲಿ ಮಾಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಆ ಫಾರ್ಮುಲಲ್ಲಿ ಮಾಸ್ ಇಲ್ಲ. ಹೇಗೆ ಅಡ್ಜಸ್ಟ್ ಮಾಡ್ತೀರಾ ನೀವು ಚೇಂಜಸ್ ಮಾಡ್ಬೋದು, ಮ್ಯಾನಿಪ್ಯುಲೇಟ್ ಮಾಡಿ, ಮಲ್ಟಿಪ್ಲೈ, ಡಿವೈಡ್ ಏನು ಮಾಡ್ತೀರಾ ಮಾಡಿ. ಸೊ ಆನ್ಸರ್ ನೀವು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಕ್ವಶನ್ ನೀವು ಟಿಕ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.